ಸುಳ್ಳು ತತ್ವಶಾಸ್ತ್ರವು ಕತ್ತಲೆ ಕೋಣೆಯಲ್ಲಿ ಇಲ್ಲದ ಕಪ್ಪು ಬೆಕ್ಕನ್ನು ಹುಡುಕಿದಂತೆ ಸತ್ಯದ ಹುಡುಕಾಟಕ್ಕೆ ಅದರಿಂದ ಯಾವ ನಿರೀಕ್ಷೆಯೂ ಇರುವುದಿಲ್ಲ. ಎಚ್ಚರವಾಗಿರೋಣ. ಆತ್ಮೀಯ ಮಿತ್ರರೇ, ನೀವೆಲ್ಲರೂ ಹೇಗಿದ್ದೀರಿ? ದಿನಾಲೂ ದೇವರ ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೀರಿ. ಅದರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾ ಇದ್ದೀರಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಬಾಲಬೋಧನೆ ಎಂದರೇನು? ನಮ್ಮ ಪ್ರಯಾಣಕ್ಕೆ ಬೇಕಾದದ್ದೆಲ್ಲವೂ ಕ್ರಿಸ್ತನಲ್ಲಿ ಸಿಗುತ್ತದೆ. ಅದು ಸತ್ಯವೋ? ನಿಜವಾಗಿಯೂ ಹಾಗಾದರೆ ಹೇಗೆ ಎಂಬುದನ್ನು ಈ ದಿನ ದೇವರ ವಾಕ್ಯದ ಧ್ಯಾನದಲ್ಲಿ ತಿಳಿದುಕೊಳ್ಳೋಣ. ಬನ್ನಿರಿ, ಇಂದಿನ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ದೇವರೇ, ನಿನ್ನ ಪ್ರೀತಿ ಆಕಾಶದಷ್ಟು ಉನ್ನತವಾಗಿದೆ. ಕೀರ್ತನೆಗಳು 36:5. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಅಪೊಸ್ತಲನಾದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ತತ್ವ ಬೋಧನೆಯ ವಿಚಾರಗಳನ್ನು ನಾವು ಧ್ಯಾನಿಸಿದ್ದೇವೆ. ಮುಂದುವರಿದು ನಮ್ಮ ಧ್ಯಾನದಲ್ಲಿ ಈಗ ತತ್ವಬೋಧನೆಯ ಅಪಾಯಗಳನ್ನು ಪೌಲನು ವಿವರಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರಾರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಚ್ಚರಿಕೆಯಾಗಿರಿ, ನೋಡಿರಿ, ನಿಂತು ನೋಡಿರಿ, ಕೇಳಿರಿ ಎಂಬುದಾಗಿ. ನಿರಾರ್ಥಕವಾದ ತತ್ವಬೋಧನೆಯಿಂದ, ಮೋಸದಿಂದ ನಿಮ್ಮನ್ನು ಕೆಡಿಸಿಯಾರು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಪ್ಲೇಟೋನೊಂದಿಗೆ ಆರಂಭವಾದ ತತ್ವಬೋಧನೆಗಳನ್ನು ನೋಡುವುದಾದರೆ ಅನೇಕ ಸಭಾಪಿತೃಗಳನ್ನೂ ಸೇರಿಸಿ ಇತ್ತೀಚಿನವರೆಗೂ ಅನೇಕ ದೈವಶಾಸ್ತ್ರಜ್ಞರಿಗೆ ಮೆಚ್ಚುಗೆಯವರಾದ ಕೇಂಟ್, ಬಲ್ಟ್ಮಾನ್, ಲೋಕೆ ಇತ್ಯಾದಿ ಅವರ್ಯಾರಿಗೂ ಸತ್ಯವೇದದ ದೈವ ಪ್ರೇರಣೆಯ ವಿಚಾರದಲ್ಲಿ ಹೆಚ್ಚಿನ ಗೌರವವಿರುವುದಿಲ್ಲ. ಅವರು ಜೀವಿತದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತಾರೆ, ಆದರೆ ಅದು ತತ್ವಶಾಸ್ತ್ರದಲ್ಲಿ ದೊರಕುವುದಿಲ್ಲ. ನಿಜವಾದ ತತ್ವಶಾಸ್ತ್ರಜ್ಞನು ಸತ್ಯವನ್ನು ಹುಡುಕುವವನಾಗಿರುತ್ತಾನೆ, ಆದರೆ ಮಾನವ ವಿವೇಕದಲ್ಲಿ ಸತ್ಯ ದೊರಕಲಾರದು. ಕ್ರಿಸ್ತನು ಮಾತ್ರವೇ ತತ್ವಶಾಸ್ತ್ರಕ್ಕೆ ಉತ್ತರವಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಬರೆದಿದ್ದಾನೆ ಏನೆಂದರೆ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ಓದುತ್ತೇವೆ. ಆದರೆ ಸುಳ್ಳು ತತ್ವಶಾಸ್ತ್ರವು ಕತ್ತಲೆ ಕೋಣೆಯಲ್ಲಿ ಇಲ್ಲದ ಕಪ್ಪು ಬೆಕ್ಕನ್ನು ಹುಡುಕಿದಂತೆ. ಪ್ರಿಯರೇ, ಸತ್ಯದ ಹುಡುಕಾಟಕ್ಕೆ ಅದರಿಂದ ಯಾವ ನಿರೀಕ್ಷೆಯೂ ಇರುವುದಿಲ್ಲ. ಇದರ ಕುರಿತಾಗಿ ಎಚ್ಚರವಾಗಿರಬೇಕೆಂದು ಪೌಲನು ಕೊಲೊಸ್ಸೆಯವರನ್ನು ಎಚ್ಚರಿಸುತ್ತಾನೆ. ಮನುಷ್ಯರ ಸಂಪ್ರದಾಯಗಳ ಪ್ರಕಾರ ಎಂಬುದಾಗಿ ನೋಡುವಾಗ, ಯೇಸು ತನ್ನ ಕಾಲದ ಧಾರ್ಮಿಕ ಅಧಿಕಾರಿಗಳನ್ನು ಖಂಡಿಸಿದ್ದನ್ನು ನೆನಪಿಸಿಕೊಳ್ಳಿರಿ. ಯಾಕಂದರೆ ಅವರು ದೇವರ ವಾಕ್ಯಕ್ಕಿಂತಲೂ ಹೆಚ್ಚಾಗಿ ಮನುಷ್ಯ ಸಂಪ್ರದಾಯಗಳನ್ನೇ ಬೋಧಿಸುತ್ತಿದ್ದರು. ಈ ಕಾರಣಕ್ಕಾಗಿಯೇ ನಾನು ಸಂಪೂರ್ಣ ದೇವರ ವಾಕ್ಯವನ್ನು ಕಲಿಸಲು ತೊಡಗಿದ್ದು. ಸತ್ಯವೇದದಲ್ಲಿ ಎಲ್ಲಿಯೂ ಕೆಲವು ಭಾಗಗಳನ್ನೆತ್ತಿಕೊಂಡು ಅದನ್ನೇ ಆಧಾರವಾಗಿ ಬೋಧಿಸುವುದು ಬಹಳ ಸುಲಭ. ನಾನು ಪ್ರವಾದನೆಗಳನ್ನು ನಂಬುತ್ತೇನೆ, ಆದರೆ ಸತ್ಯವೇದದಲ್ಲಿ ಪ್ರವಾದನೆಗಿಂತಲೂ ಹೆಚ್ಚಿನದು ಇದೆ. ಕೆಲವು ಬೋಧಕರು ಕ್ರೈಸ್ತ ಜೀವಿತವನ್ನೇ ಆಧಾರ ಮಾಡಿ ಬೋಧಿಸುತ್ತಾರೆ. ಅದು ಸತ್ಯವೇದದಲ್ಲಿರುವಂಥದ್ದೇ, ಆದರೆ ಸತ್ಯವೇದದಲ್ಲಿ ಅದಕ್ಕಿಂತಲೂ ಹೆಚ್ಚು ಇದೆ. ಆದ್ದರಿಂದ ನಾವು ಪೂರ್ಣ ಸತ್ಯವೇದವನ್ನು ಅಭ್ಯಾಸಿಸುವುದು ಅತೀ ಅಗತ್ಯವಾಗಿದೆ. ಕ್ರಿಸ್ತನನ್ನು ಅನುಸರಿಸದೆ ಪ್ರಾಪಂಚಿಕ ಬಾಲಬೋಧನೆಯನ್ನು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಬಾಲಬೋಧನೆ ಎಂದರೆ ಮೂಲ ಬೋಧನೆಗಳು. ಕೆಲವೇ ಲೌಕಿಕ ಸಂಪ್ರದಾಯಗಳ ಮೇಲೆ ತಮ್ಮ ಕ್ರೈಸ್ತ ಜೀವಿತಗಳನ್ನು ಜೀವಿಸಲು ಅನೇಕರು ಯತ್ನಿಸುತ್ತಾರೆ. ಅದು ಬಹಳ ಸರಳವಾದದ್ದು. ನಮ್ಮ ಆಧಾರವು ತತ್ವಜ್ಞಾನವಾಗಲಿ ಲೌಕಿಕ ವ್ಯವಸ್ಥೆಯಾಗಲಿ ಅಲ್ಲ,
ಕ್ರಿಸ್ತನೇ ಆಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಈಗ ಕ್ರಿಸ್ತನ ಕುರಿತು ಮಾತನಾಡುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಕೊಲೊಸ್ಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಕ್ರಿಸ್ತನ ದೈವತ್ವದ ಕುರಿತಾದ ಸ್ಪಷ್ಟವಾದ ಮಾತಾಗಿದೆ. ಇದಕ್ಕಿಂತ ಹೆಚ್ಚು ಬಲವಾಗಿ ಅದನ್ನು ಹೇಳಲು ಸಾಧ್ಯವಿಲ್ಲ. ಆತನಲ್ಲಿ ದೇವರ ಸಂಪೂರ್ಣತೆಯು ನೆಲೆಸಿರುತ್ತದೆ, ಅಂಶಿಕವಾಗಿ ಅಲ್ಲ, 100ಕ್ಕೆ 100ರಷ್ಟು. ಮುಂದಕ್ಕೆ ನೋಡೋಣ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಪ್ರಿಯರೇ, ನೀವು ಆತನಲ್ಲಿ ಪರಿಪೂರ್ಣತೆ ಹೊಂದಿದ್ದೀರಿ ಎಂಬುದಾಗಿ ನೋಡುವಾಗ, ಪರಿಪೂರ್ಣತೆ ಎಂಬುದು ನಾವಿಕ ಭಾಷೆಯ ಪದವಾಗಿದೆ. ನೀವು ಆತನಲ್ಲಿ ಜೀವವಾದ ಸಮುದ್ರ ಪ್ರಯಾಣಕ್ಕೆ ಸಿದ್ಧರಾಗಿದ್ದೀರಿ. ಇದು ಅದ್ಭುತವಾಗಿ ಹೇಳುವ ರೀತಿಯಲ್ಲವೇ? ಕ್ರಿಸ್ತನಲ್ಲಿ ನೀವು ಸಮುದ್ರಯಾನಕ್ಕೆ ಸಿದ್ಧರಾಗಿದ್ದೀರಿ ಮತ್ತು ಈ ಪ್ರಯಾಣಕ್ಕೆ ಬೇಕಾದೆಲ್ಲವೂ ಕ್ರಿಸ್ತನಲ್ಲಿ ದೊರಕುತ್ತದೆ. ಆದ್ದರಿಂದಲೇ ನಾವು ಕ್ರಿಸ್ತನೇ ಎಲ್ಲದಕ್ಕೂ ಉತ್ತರವೆಂದು ಹೇಳುತ್ತೇವೆ. ಪ್ರಿಯ ಮಿತ್ರನೇ, ನಿನ್ನ ಪ್ರಶ್ನೆ ಏನು? ನಿನಗೆ ಏನು ಬೇಕಾಗಿದೆ? ನೀನು ಮಾನವ ತತ್ವಗಳಿಗೆ ಮಾರು ಹೋಗಿದ್ದೀಯೋ? ಹಾಗಿದ್ದರೆ ಕ್ರಿಸ್ತನ ಕಡೆಗೆ ತಿರುಗಿಕೋ. ರಂಜನೆಯ ಮಾತುಗಳಿಗೆ ಒಳಗಾಗಿದ್ದೀಯೋ? ಮಾನವ ಸಂಪ್ರದಾಯ ವ್ಯವಸ್ಥೆಗಳಿಂದ ಸೆಳೆಯಲ್ಪಟ್ಟಿದ್ದೀಯೋ? ಕ್ರಿಸ್ತನ ಕಡೆಗೆ ತಿರುಗಿಕೋ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ಎಲ್ಲ ದೊರೆತನಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನೂ ಹೊಂದಿದಿರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತಿಯ ಸುನ್ನತಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾಹ್ಯ ವಿಚಾರವಾದವುಗಳನ್ನು ತೆಗೆದುಹಾಕಬೇಕೆಂದು ಪೌಲನು ತಿಳಿಸುತ್ತಿದ್ದಾನೆ. ನಿಜವಾದ ಸುನ್ನತಿ ಎಂದರೆ ಹೊಸದಾಗಿ ಹುಟ್ಟುವುದೇ ಆಗಿದೆ. ಅವನು ಇದನ್ನು ಗಲಾತ್ಯದವರಿಗೆ ವಿವರಿಸಿದ್ದಾನೆ. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಾವು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ನಮ್ಮ ರಕ್ಷಕನೆಂದು ಅಂಗೀಕರಿಸಿದಾಗ ನಾವು ಹೊಸ ಸೃಷ್ಟಿಗಳಾಗುತ್ತೇವೆ. ನಾವು ಆತನಲ್ಲಿ ನೆಲೆ ನಿಲ್ಲುತ್ತೇವೆ, ಆತನೊಂದಿಗೆ ಗುರುತಿಸಲ್ಪಡುತ್ತೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದಿರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲಾರ್ಡ್ ಲಿಂಡ್ ಡಸ್ಟ್ ರವರು ಇಂಗ್ಲೆಂಡಿನ ಚಾನ್ಸಲರ್ ಆಗಿದ್ದರು. ಅವರಲ್ಲಿ ಚುರುಕಾದ ನ್ಯಾಯಜ್ಞಾನವಿತ್ತು. ಅವರು ಈ ರೀತಿ ಹೇಳಿದ್ದರು: ಏನೆಂದರೆ, ಸಾಕ್ಷ್ಯಾಧಾರವೆಂದರೇನೆಂದು ನನಗೆ ಚೆನ್ನಾಗಿ ತಿಳಿದದೆ. ನಾನು ಹೇಳುತ್ತೇನೆ, ಇಂತಹ ಬಲವಾದ ಸಾಕ್ಷ್ಯಾಧಾರವು ಪುನರುತ್ಥಾನದ ಕುರಿತಾಗಿ ಬೇರೊಂದು ಬೇಕಾಗಿಲ್ಲ. ಕ್ರಿಸ್ತನ ಮರಣ ಪುನರುತ್ಥಾನಗಳು ಚಾರಿತ್ರಿಕ ಸತ್ಯಗಳಾಗಿವೆ. ಕ್ರಿಸ್ತನು ಸತ್ತಾಗ ನಾನು ನೀನು ಆತನೊಂದಿಗೆ ಸತ್ತೆವು. ಆತನು ಎಬ್ಬಿಸಲ್ಪಟ್ಟಾಗ ನಾವು ಆತನಲ್ಲಿ ಎಬ್ಬಿಸಲ್ಪಟ್ಟೆವು. ಈಗ ನಾವು ಜೀವಿಸುವ ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ನಾವು ಜೀವಿಸುವ ರಕ್ಷಕನೊಂದಿಗೆ ಸೇರಿಸಲ್ಪಟ್ಟಿದ್ದೇವೆಂಬುದು ಅತಿ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಪ್ರಿಯ ಮಿತ್ರನೇ, ನೀನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಪವಿತ್ರಾತ್ಮನು ನಿನ್ನನ್ನು ಕ್ರಿಸ್ತನ ಶರೀರದಲ್ಲಿ ದೀಕ್ಷಾಸ್ಥಾನದಲ್ಲಿ ಸೇರಿಸುತ್ತಾನೆ. ಈ ದೀಕ್ಷಾಸ್ಥಾನದಿಂದಲೇ ನಾವು ಕ್ರಿಸ್ತನೊಂದಿಗೆ ಗುರುತಿಸಲ್ಪಡುತ್ತೇವೆ ಮತ್ತು ಆತನೊಂದಿಗೆ ಎಬ್ಬಿಸಲ್ಪಟ್ಟಿರುವ ನಾವು ಜೀವಿಸುವ ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟಿದ್ದೇವೆ. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವ ಮೂಲಕ ರಕ್ಷಣೆಯು ದೇವರ ಪುನರುತ್ಥಾನದ ಶಕ್ತಿಯಿಂದ ಸಾಧಿಸಲ್ಪಟ್ಟಿದೆ. ಅದು ತತ್ವಶಾಸ್ತ್ರವಲ್ಲ, ಇಲ್ಲವೇ ಮಾಯಾತಂತ್ರವಲ್ಲ. ಅದು ಚಿಕ್ಕ ವ್ಯವಸ್ಥೆಯಲ್ಲ. ದೇವರಿಗಾಗಿ ಜೀವಿಸಲು ನಿನಗೆ ಸಹಾಯ ಮಾಡುವ ತರಬೇತಿ ಹೊಂದುವುದೂ ಅಲ್ಲ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿಯಿಲ್ಲದ ಶರೀರ ಭಾವದಿಂದಲೂ
ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಕ್ಷಣೆ ಎಂದರೆ ಹಳೆ ಸ್ವಭಾವದ ಸುಧಾರಣೆಯಲ್ಲ, ಅದು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದೇ ಆಗಿದೆ. ಪೌಲನು ತನ್ನ ಕಾಲದಲ್ಲಿದ್ದ 2 ವಿಧದ ಗ್ರೀಕ್ ತತ್ವಶಾಸ್ತ್ರಗಳನ್ನೆದುರಿಸಬೇಕಾಗಿತ್ತು. ಅವೆರಡೂ ಒಂದಕ್ಕೊಂದು ಪರಸ್ಪರ ವಿರುದ್ಧವಾದವುಗಳಾಗಿದ್ದವು. ಒಂದು ಸ್ಥಾಯಿಕರ ತತ್ವ, ಮತ್ತೊಂದು ಎಪಿಕೂರಿಯರ ತತ್ವ. ಪ್ರಿಯರೇ, ಸ್ಥಾಯಿಕರ ಪ್ರಕಾರ ಮನುಷ್ಯನು ಒಳ್ಳೆಯವನಾಗಿ ಬದುಕಬೇಕು ಮತ್ತು ಮರಣವು ವಿಶೇಷವಾದದ್ದೇನಲ್ಲವೆಂದು, ಅಂದರೆ ದೇಹದ ಆಶೆಗಳನ್ನು ನಿಗ್ರಹಿಸಿಕೊಂಡು ಬದಲಾಗುವ ಸ್ಥಿತಿಗತಿಗಳನ್ನು ಲಕ್ಷ್ಯ ಮಾಡದಿರುವುದೇ. ಎಪಿಕ್ಯೂರಿಯರು ಸಮಸ್ತವೂ ಅನಿರ್ದಿಷ್ಟವೆಂದು ಬೋಧಿಸಿದರು. ನಾವು ಎಲ್ಲಿಂದ ಬಂದೆವೋ ನಮಗೆ ಗೊತ್ತಿಲ್ಲ, ಎಲ್ಲಿಗೆ ಹೋಗುತ್ತೇವೋ ಗೊತ್ತಿಲ್ಲ, ಆದರೆ ಕ್ಷಣಕಾಲದ ಜೀವಿತದ ಬಳಿಕ ನಾವು ಈ ಜಗತ್ತಿನಿಂದ ಅದೃಶ್ಯರಾಗುತ್ತೇವೆಂದು ಮಾತ್ರ ಗೊತ್ತು. ಮುಂದೆ ಬರಲಿರುವ ಕೇಡಿಗಾಗಿ ಈಗಿನ ಸಂತೋಷವನ್ನು ನಿರಾಕರಿಸುವುದು ಮೂರ್ಖತನವಾಗಿದೆ. ತಿನ್ನೋಣ, ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ. ಆದರೆ ಆಸಕ್ತಿಯ ವಿಚಾರವೆಂದರೆ ಈ ಎರಡೂ ವ್ಯವಸ್ಥೆಗಳು ಕೂಡ ಮನುಷ್ಯನ ಮಾಂಸದಾಶೆಯನ್ನು ಕುರಿತೇ ಇರುತ್ತವೆ. ಅಂದರೆ ನಮ್ಮಲ್ಲಿರುವ ಹಳೆ ಸ್ವಭಾವ, ಬೇರೆಯವರ ಸಂಗತಿಯನ್ನು ಅಲ್ಲ. ಹಳೆ ಸ್ವಭಾವವು ನಮ್ಮ ಹಳೆ ಅಭ್ಯಾಸ, ಹಳೆ ಆಶೆಗಳು, ಹಳೆ ಶೋಧನೆ, ಪರೀಕ್ಷೆಗಳ ಮೂಲಕ ಕಾರ್ಯ ನಡೆಸುತ್ತವೆ. ಇವೆಲ್ಲವನ್ನು ನಮ್ಮ ಹತೋಟಿಗೆ ತರುವುದು ಹೇಗೆ? ಮೂರನೇದಾಗಿ, ನ್ಯಾಯಪರತೆಯ ದೋಷವನ್ನು ಕುರಿತು ಪೌಲನು ಮಾತನಾಡತೊಡಗುವಾಗ ಇದಕ್ಕೆಲ್ಲ ಉತ್ತರ ದೇವರ ವಾಕ್ಯಕ್ಕೆ ಹಿಂತಿರುಗುವುದೇ ಆಗಿದೆ ಎಂದು ತಿಳಿದುಕೊಳ್ಳುತ್ತೇವೆ ಮತ್ತು ಆ ಮೂಲಕ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂಬಂಧಕ್ಕೆ ಬರಬೇಕು. ಪವಿತ್ರ ಪುಟಕ್ಕೆ ಚಿನ್ನದ ಲೇಪವಿದೆ, ಸೂರ್ಯನಂತೆ ಗಂಭೀರ, ಪ್ರತಿ ಪ್ರಾಯಕ್ಕೂ ಬೆಳಕು ನೀಡುತ್ತದೆ, ಕೊಡುತ್ತದೆ, ತೆಗೆದುಕೊಳ್ಳುವುದಿಲ್ಲ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಷಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಈ ಹಳೇ ಮನುಷ್ಯನು ದಂಡನಾ ಪಾತ್ರನಾದನು. ಕ್ರಿಸ್ತನು ಸತ್ತಾಗ ಆತನು ನನಗಾಗಿ ನಿನಗಾಗಿ ಸತ್ತನು, ನಮ್ಮ ಪಾಪಗಳ ದಂಡನೆಯನ್ನು ತೆತ್ತನು. ಯೇಸು ಸಾಯುವಾಗ ಪಿಲಾತನು ಒಂದು ಬರಹವನ್ನು ಬರೆದು ಕ್ರೂಜಿಯ ಮೇಲ್ಗಡೆ ನೇತು ಹಾಕಿದನು. ಅದೇನೆಂದರೆ, ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 19ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಆತನು ದಂಗೆಯ ಮುಖ್ಯಸ್ಥನಾಗಿದ್ದಾನೆಂಬ ನೆಲೆಯಲ್ಲಿ ಬಹಿರಂಗವಾಗಿ ಆತನಿಗೆ ಶಿಕ್ಷೆ ವಿಧಿಸಲಾಯಿತು. ಇದು ಸತ್ಯವಾಗಿರಲಿಲ್ಲ, ಆದರೆ ಆತನ ಮೇಲೆ ಹೊರಿಸಲ್ಪಟ್ಟ ದೂರು ಇದೇ ಆಗಿತ್ತು. ಅಲ್ಲಿದ್ದ ಜನರು ಈ ಬರಹವನ್ನು ಓದಿದಾಗ ಈತನು ತನ್ನನ್ನು ಅರಸನನ್ನಾಗಿ ಮಾಡಿಕೊಂಡು ಕೈಸರನಿಗೆ ದ್ರೋಹಿಯಾದನೆಂದು ತಿಳಿದುಕೊಂಡರು. ಅವರ ದೃಷ್ಟಿಯಲ್ಲಿ ಆತನು ಕ್ರೂಜಿತನಾಗುವುದಕ್ಕೆ ಇದೇ ಕಾರಣವಾಗಿತ್ತು. ಆದರೆ ದೇವರು ಆ ಕ್ರೂಜಿಯನ್ನು ನೋಡಿದಾಗ ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞದ ಕುರಿಯನ್ನರ್ಪಿಸುತ್ತಿದ್ದ ಯಜ್ಞವೇದಿಯನ್ನು ಕಂಡನು. ಮಾನವ ಬರಹದ ಮೇಲ್ಗಡೆ ದೇವರಿಗೆ ಇನ್ನೊಂದು ಬರಹ ಕಂಡಿತು. ಅದೇನೆಂದರೆ, ನಮ್ಮ ಮೇಲೆ ದೋಷಾರೋಷಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಎಂಬುದೇ. ಪ್ರಿಯರೇ, ದೇವರು ಆ ಕ್ರೂಜಿಯ ಮೇಲ್ಗಡೆ ಏನು ಬರೆದನು? ಆತನು ಆಜ್ಞಾರೂಪವಾದ ದಶಾಜ್ಞೆಗಳನ್ನು, ನಾನು ಕೈಕೊಳ್ಳಲಾಗದ ಕಟ್ಟಳೆಯನ್ನು, ನಾನು ಮೀರಿದ ನಿಯಮಗಳನ್ನು ಕ್ರಿಸ್ತನು ಅಲ್ಲಿ ಸತ್ತಾಗ ಆತನು ಇವುಗಳನ್ನು ಮೀರಿದ್ದಕ್ಕಾಗಿ ಸಾಯುತ್ತಿರಲಿಲ್ಲ. ಆತನು ಪಾಪರಹಿತನಾಗಿದ್ದನು. ಆದರೆ ನಾನು ಅವುಗಳನ್ನು ಮೀರಿದ್ದರಿಂದ, ನಾನು ಪಾಪಿಯಾಗಿರುವುದರಿಂದ ಹೀಗಾಯಿತು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುತ್ತೇವೆ. ಆದ್ದರಿಂದ ನನ್ನ ಸ್ನೇಹಿತನೇ, ದೇವರು ನಿನ್ನನ್ನು ರಕ್ಷಿಸಿ ನಿನ್ನನ್ನು ಸತ್ತವರೊಳಗಿಂದ ಎಬ್ಬಿಸಿ ಜೀವಿಸುವ ಕ್ರಿಸ್ತನೊಂದಿಗೆ ಸೇರಿಸಿರುವುದಾದರೆ ನೀನು ಕೈಕೊಳ್ಳಲಾಗದ ಕಟ್ಟಳೆಗಳಿಗೆ ಯಾಕೆ ತಿರುಗಿ ಹೋಗುತ್ತಿ? ನಿನ್ನ ಸ್ವಂತ ಬಲ ಶಕ್ತಿಗಳಿಂದ ನೀನು ಅವುಗಳನ್ನು
ಕೈಕೊಳ್ಳಲಾರಿ. ಧರ್ಮಶಾಸ್ತ್ರವು ಹಳೆ ಸ್ವಭಾವವನ್ನು ನಿಯಂತ್ರಿಸುವುದಕ್ಕಾಗಿ ಕೊಡಲ್ಪಟ್ಟಿತು, ಆದರೆ ಈಗ ವಿಶ್ವಾಸಿಗೆ ನೂತನ ಸ್ವಭಾವವೂ ಕೊಡಲ್ಪಟ್ಟಿದೆ ಮತ್ತು ಕಟ್ಟಳೆಗಳ ನಿರ್ಬಂಧ ತೆಗೆದುಹಾಕಲ್ಪಟ್ಟಿದೆ. ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ವಿಶ್ವಾಸಿಗೋಸ್ಕರ ಸಂಪಾದಿಸಿದ ಆತ್ಮಿಕ ಜಯವು ಅತ್ಯಮೂಲ್ಯವಾದದ್ದು. ಮುಂದಕ್ಕೆ ನಾವು ಸಂಪ್ರದಾಯಗಳಿಗೆ ಉತ್ತರವಾಗಿರುವ ಕ್ರಿಸ್ತನು ಅಂದರೆ ಹೃದಯಕ್ಕೆ ಎಂಬ ವಿಚಾರವನ್ನು ನೋಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿದೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ವಿಶ್ವಾಸಿಯು ಕೇವಲ ಆಚಾರ ಸಂಪ್ರದಾಯಗಳಿಗೆ ನಿಮಿತ್ತವಾದ ಧಾರ್ಮಿಕ ವಿಧಿಗಳನ್ನು ಅನುಸರಿಸಬೇಕಾಗಿಲ್ಲ. ಅವುಗಳಿಗೆ ಈಗ ಯಾವ ಬೆಲೆಯೂ ಇರುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರು ಕೆಲವು ಧಾರ್ಮಿಕ ವಿಧಿಗಳನ್ನು ಕೊಟ್ಟಿದ್ದಾನೆ, ಸರಿ, ಆದರೆ ಯಾವ ಬದಲಾವಣೆಯೂ ಉಂಟಾಗಲಿಲ್ಲ. ಅವು ಕೇವಲ ಮುಂದೆ ಬರಬೇಕಾದವುಗಳ ಛಾಯೆಗಳಾಗಿವೆ. ಇಲ್ಲಿ ಛಾಯೆವೆಂಬುದಕ್ಕೆ ಉಪಯೋಗಿಸಿದ ಗ್ರೀಕ್ ಮೂಲ ಪದದಿಂದಲೇ ಛಾಯಾಚಿತ್ರ ಎಂಬ ಪದ ಬಂದಿರುತ್ತದೆ. ಹಳೆ ಒಡಂಬಡಿಕೆಯ ಧಾರ್ಮಿಕ ಕಟ್ಟಳೆಗಳೆಲ್ಲ ಒಂದು ಛಾಯಾಚಿತ್ರದ ಮೂಲದಂತಿರುತ್ತವೆ. ಅವೆಲ್ಲವೂ ಕ್ರಿಸ್ತನ ಚಿತ್ರಗಳಾಗಿವೆ. ಕ್ರಿಸ್ತನು ಬಂದಿರುವುದರಿಂದ ನಮಗೆ ನಿಜತ್ವ ತಿಳಿದು ಬಂದಿದೆ. ಹಾಗಿರುವಾಗ ನಾವು ಹಿಂದಕ್ಕೆ ಹೋಗಿ ಕೇವಲ ಚಿತ್ರವಾಗಿರುವುದನ್ನು ನೋಡುವುದೇಕೆ? ನಾವು ಸಮ್ಮೇಳನಗಳಲ್ಲಿ ಭಾಗವಹಿಸುವುದನ್ನು, ಸೂತ್ರಗಳನ್ನು ಅನುಸರಿಸುವುದನ್ನು ಇತ್ಯಾದಿಗಳನ್ನು ಬಿಟ್ಟು ಬಿಡಬೇಕು. ನಾವು ನಿಜತ್ವವನ್ನು ಹೊಂದಿದ್ದೇವೆಯೋ? ಕೆಲವರು ಹೌದು ಎನ್ನುತ್ತಾರೆ. ಹಳೆಯ ಚಿತ್ರವೊಂದನ್ನು ಹಿಡಿದು ತಿರುಗಾಡುವುದನ್ನು ಬಿಟ್ಟು ನಮ್ಮಲ್ಲಿದ್ದು ಮಹಿಮೆಯ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತನನ್ನೇ ನೋಡಿಕೊಳ್ಳೋಣ. 4ನೇ ವಿಚಾರಕ್ಕೆ ಬರುವಾಗ, ಈಗ ಪೌಲನು ರಹಸ್ಯ ಮಾತುಗಳ ಕುರಿತಾಗಿ ಎಚ್ಚರಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ. ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು ದಾರಿ ತಪ್ಪಿ ಹೋಗುವ ಇನ್ನೊಂದು ವಿಚಾರ ಇದಾಗಿದೆ. ಪೌಲನು ಜ್ಞಾಸ್ತಿಕವಾದಿಗಳನ್ನು ಖಂಡಿಸುತ್ತಿದ್ದಾನೆ. ಅವರು ಜ್ಞಾನಿಗಳೆಂದು ತೋರಿಸಿಕೊಳ್ಳುತ್ತಾರೆ. ನಮ್ಮ ಸಭೆಗಳಲ್ಲಿಯೂ ಈ ದಿನಗಳಲ್ಲಿ ಅನೇಕರು ಭಕ್ತಿಯಲ್ಲಿ ಶ್ರೇಷ್ಠರಂತೆ ತೋರ್ಪಡಿಸಿಕೊಳ್ಳುತ್ತಾರೆ. ಪೌಲನು ಅವರನ್ನು ಆತ್ಮಿಕ ಜಂಬಗಾರರೆಂದು ಕರೆಯುತ್ತಾನೆ. ಸಾಮಾನ್ಯವಾಗಿ ನನ್ನ ಪ್ರಕಾರ ಈ ಜನರಿಗೆ ಸತ್ಯವೇದದ ಜ್ಞಾನವಿರುವುದಿಲ್ಲ. ತಾವು ಕಾಣದಿರುವ ಸಂಗತಿಗಳ ಕುರಿತು ಮಾತನಾಡುತ್ತಾರೆ. ಅದು ಕೇವಲ ನಟನೆಯಾಗಿದೆ, ತೋರಿಕೆಯಾಗಿದೆ. ಅವರಲ್ಲಿಲ್ಲದನ್ನು ಹೊಂದಿಕೊಂಡಿದ್ದೇವೆಂದು ಹೇಳಿಕೊಳ್ಳುವುದು. ಕರ್ತನಲ್ಲಿ ಪ್ರಿಯರೇ, ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಅಂದರೆ ಕ್ರಿಸ್ತನೊಂದಿಗಿನ ಸಂಬಂಧದಲ್ಲಿ ಸಡಿಲವಾಗಿರುತ್ತಾರೆ. ಅಂದರೆ ಅವರ ತಲೆಯು ಸ್ಥಿರವಾಗಿ ಸೇರಿಸಲ್ಪಟ್ಟಿಲ್ಲ. 5ನೇದಾಗಿ, ಕೊನೆಯ ಎಚ್ಚರಿಕೆಯು ವಿರಕ್ತ ಭಾವದ ಕುರಿತು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ, ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ. ಅಂಥ ಉಪದೇಶಗಳು
ಸ್ವಕಲ್ಪಿತಾಚಾರವನ್ನು, ಅತಿ ವಿನಯವನ್ನು, ದೇಹದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತದೆಯಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕೂಡ ಪೌಲನು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಎಂಬುದಾಗಿ ಹೇಳುತ್ತಾನೆ. ಅದನ್ನು ಇನ್ನೂ ಉತ್ತಮವಾಗಿ ಹೀಗೆ ಹೇಳಬಹುದು. ಹೇಗೆಂದರೆ, ನೀವು ಕ್ರಿಸ್ತನಲ್ಲಿ ಸತ್ತವರಾಗಿರುವುದರಿಂದ ಎಂದು. ಅಂದರೆ ಕ್ರಿಸ್ತನು ಸತ್ತಾಗ ನೀವು ಸತ್ತಿರುವುದರಿಂದ ಕ್ರೂಜೆಗಿಂತ ಹಿಂದಿನ ಜೀವಿತಕ್ಕೆ ತಿರುಗಿಕೊಳ್ಳಬೇಡಿರಿ. ನಿಜವಾಗಿ ಎಂದರೆ ಇದು ಒಂದು ಭಯಂಕರವಾದ ಸಮಸ್ಯೆಯಾಗಿದೆ. ಸಭೆಯಲ್ಲಿನ ಕೆಲವರು ಕ್ಷುಲ್ಲಕವಾದ ಭ್ರಮೆಗಳನ್ನು ಅನುಸರಿಸುತ್ತಾರೆ. ನಾವು ಒಳ್ಳೆಯ ರೀತಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ದೇವರು ಆಶಿಸುತ್ತಾನೆ. ಸ್ವಲ್ಪ ಕೆಲಸ ಮಾಡುವವರಾದರೂ ಅದನ್ನು ಉತ್ತಮ ರೀತಿಯಲ್ಲಿ ಮಾಡುವುದು ಒಳ್ಳೆಯದಲ್ಲವೇ? ಪ್ರಿಯರೇ, ಇಲ್ಲಿ ನಮಗೆ ಕಾಣುವಂತಾದು ದೀನತೆಯನ್ನೇ ಮರೆಮಾಚುವ ಹೆಮ್ಮೆಯಾಗಿದೆ. ಹೆಮ್ಮೆ ಹೇಳುತ್ತದೆ, ನಾನು ನನ್ನನ್ನು ಅಲ್ಲಗಳೆಯುತ್ತೇನೆ, ಇಂತಿಂಥದ್ದನ್ನೆಲ್ಲ ಮಾಡುವುದಿಲ್ಲ. ನನ್ನನ್ನು ನೋಡಿ ನಾನು ನಿಜವಾಗಿ ಉತ್ತಮನಾಗಿದ್ದೇನೆ, ನನ್ನ ಆತ್ಮೀಯ ಪ್ರಭೆ ಏನೇನೂ ಕಡಿಮೆಯಾಗಿಲ್ಲ ಎಂದು. ಪ್ರಿಯರೇ, ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ, ಅಂದರೆ ಯಾವ ಬೆಲೆಯೂ ಇರುವುದಿಲ್ಲ ಎಂದು. ಕರ್ತನಲ್ಲಿ ಪ್ರಿಯರೇ, ಈ ವಿರಕ್ತಿ ಭಾವದಿಂದ ಯಾವ ಲಾಭವೂ ಉಂಟಾಗುವುದಿಲ್ಲ. ನೀವು ತನ್ನಲ್ಲಿ ಆನಂದಿಸಬೇಕೆಂದು ದೇವರು ಆಶಿಸುತ್ತಾನೆ. ನಾವು ಕ್ರಿಸ್ತನಿಗೆ ನಿಕಟವಾಗಿರಬೇಕೆಂದು ಆತನ ಆಶೆಯಾಗಿದೆ. ನೀನು ಆತನೊಂದಿಗೆ ನಡೆಯುವುದಾದರೆ ನೀನು ನಿಜವಾಗಿ ಆನಂದಿಸುವನಾಗಿರುತ್ತಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಹಾಗೆ ಜೀವಿಸುತ್ತಾ ಇದ್ದೇವೆ? ಯಾವುದಕ್ಕೆ ಒಳಗಾಗಿದ್ದೇವೆ? ಇಹಲೋಕದ ವಿಚಾರಗಳು, ಶರೀರ ಭಾವದ ಕರ್ಮಗಳು, ಇವುಗಳಲ್ಲಿರುವುದಾದರೆ ನಾವು ದೇವರಿಂದ ದೂರವಾಗುತ್ತೇವೆ. ಆದುದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ಯೇಸು ಕ್ರಿಸ್ತನಲ್ಲಿ ಇದ್ದವರಾಗಿ ಆತ್ಮಭರಿತರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಿಜವಾದ ತತ್ವಶಾಸ್ತ್ರ ಜ್ಞಾನ ಸತ್ಯವನ್ನು ಹುಡುಕುವವರಾಗಿರುತ್ತಾನೆ. ಕ್ರಿಸ್ತನು ಮಾತ್ರ ಇದಕ್ಕೆ ಉತ್ತರವಾಗಿದ್ದಾನೆ. ನಾವು ಕೈಕೊಳ್ಳಲಾಗದ ಕಟ್ಟಳೆಗಳನ್ನು, ನಾವು ಮೀರಿದ ನಿಯಮಗಳನ್ನು ಇಲ್ಲದಂತಾಗ ಮಾಡಿದ್ದಾನೆ. ಪ್ರಾಪಂಚಿಕ ಬಾಲಬೋಧೆಗೆ ನಾವು ಒಳಗಾಗದೆ, ಆಚಾರ ಸಂಪ್ರದಾಯಗಳಿಗೆ ಸುತ್ತುವರಿಯಲ್ಪಡದೆ ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ವಾಕ್ಯದ ಪ್ರಕಾರ ಜೀವಿಸೋಣ. ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಜೀವಸ್ವರೂಪನಾದ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಹೌದು ಕರ್ತನೆ, ಸಂಪ್ರದಾಯಗಳಿಂದ, ಕಟ್ಟುಪಾಡುಗಳಿಂದ ನಮಗೆ ಯಾವ ನಿರೀಕ್ಷೆ ಇರುವುದಿಲ್ಲ, ರಕ್ಷಣೆ ಇರುವುದಿಲ್ಲ, ಪಾಪ ಕ್ಷಮಾಪಣೆ ಇರುವುದಿಲ್ಲ. ಆದ್ದರಿಂದ ನಿನ್ನ ವಾಕ್ಯಗಳ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದೀಯ, ಅದಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯಗಳಿಂದ ನಮ್ಮ ಪ್ರೀತಿಯ ಬಾಂಧವರನ್ನು ತೃಪ್ತಿಪಡಿಸು. ಆತ್ಮಿಕ ಜೀವಿತದಲ್ಲಿ ಬೇಕಾದಂಥ ಸಹಾಯವನ್ನು ಕೊಟ್ಟು ಆಶೀರ್ವದಿಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನದಲ್ಲಿ ಪಾಲು ತೆಗೆದುಕೊಂಡು ಇಲ್ಲಿಯವರೆಗೆ ಕರೆ ಮಾಡದಿದ್ದರೆ ಹಿಂದೆ ನಮಗೆ ಕರೆ ಮಾಡಿರಿ. ಇತರರಿಗೆ ಸೇವೆಯ ಬಗ್ಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.